ಸರ್ ಇವತ್ತು ಜಗದೀಶ್ ಜೊತೆ ಎಲ್ಲರೂ ಜಗಳ ಆಡ್ತಿರೋವಂಥದ್ದು. ಅವಾಗ ರಂಜಿತ್ ಅವರು ಅವ್ರಿಗೆ ಸ್ಲಿಪ್ಪರ್ ತೋರಿಸುವಂಥದ್ದು. ಅಂದರೆ ನಾವು ನಿನಗೆ ಗೌರವ ಕೊಡ್ತಾ ಇದ್ದೀವಿ, ನೀನು ಅದನ್ನು ತೊಗೊಂಡ್ಲಿಲ್ಲ ಅಂತ ಅಂದರೆ ಇದಕ್ಕೆ ಸಮ ಅಂತ ಅವರು ತೋರಿಸ್ತಾರೆ ಸ್ಲಿಪ್ಪರ್ನ. ಸೊ ಅದೆಷ್ಟು ಸರಿ ಅಂತ ನಿಮ್ಗೆ ಅನಿಸುತ್ತೆ ಅಂತ ನೋಡಿ. ಅನೇಕ ಬಿಗ್ ಬಾಸ್ಗಳಲ್ಲಿ ಸ್ಲಿಪ್ಪರು ಶೂಸು ಆಗಿರೋ ಉದಾಹರಣೆಗಳಿದೆ. ಅವರಿಗೆ ಕ್ಲಾಸ್ ತೊಗೊಳೋದೆ ಭಾನುವಾರ ಶನಿವಾರ ಬರುವ ಕಿಚ್ಚ ಸುದೀಪ್ ಅವರು. ಗೌರವ ಇರಬೇಕು ಮನುಷ್ಯನಿಗೆ. ಆದರೆ ಹರಕು ಬಾಯಿ ಇದೆಯಲ್ಲ, ಬಚ್ಚಲ ಮನೆ ಬಾಯಿ ಆಗಿಬಿಟ್ರೆ ಅದೊಂದು ಫ್ಯಾಮಿಲಿ ರಿಯಾಲಿಟಿ ಶೋ. ಅದು ಜನರಲ್ ಎಂಟರ್ಟೈನ್ಮೆಂಟಲ್ಲಿ ಬರುವ ಒಂದು ಶೋ. ನೀವು ಆ ಥರ ಚಪ್ಪಲಿ ತೋರಿಸ್ತೀನಿ ಅದೆಲ್ಲ ತಪ್ಪು. ಅದಕ್ಕೆ ಅವ್ರಿಗೆ ಶಿಕ್ಷಣ ಸಿಗುತ್ತೆ, ಅಡ್ವೈಸು ಸಿಗುತ್ತೆ. ಅವ್ರಿಗೆ ಅವತ್ತು ರೆಪ್ರಮ್ಯಾಂಡ್ ಅಂತ ನಾವೇನು ಇಂಗ್ಲೀಷಲ್ಲಿ ಕರಿತೀವಿ, ಚಾಟಿ ಏಟು ಬೀಳುತ್ತೆ. ಅದು ನೀವು ಮಾತಲ್ಲಿ ಮಾತಾಡ್ರಿ. ನಿಮಗೆ ಯಾರಿಗೆ ತಮ್ಮ ಅನಿಸಿಕೆಗಳನ್ನು ತಮ್ಮ ವ್ಯಾಖ್ಯಾನವನ್ನು ಹೇಳೋಕ್ಕಾಗೋದಿಲ್ವೋ ಆವಾಗಲೇ ವೈಲೆನ್ಸ್ಗೆ ಹೋಗೋದು. ನಿನಗೆ ಎಕ್ಸ್ಪ್ಲೇನ್ ಮಾಡುವ ಶಕ್ತಿ ಇದ್ದರೆ ನಿನಗದು ನೆಸಿಟಿನೇ ಇಲ್ಲ, ಚಪ್ಪಿಸೋ ನೆಸಿಟಿನೇ. ಎಕ್ಸ್ಪ್ಲೇನ್ ಮಾಡಬೇಕು ನೀನು. ಯಾರು 6 ವರ್ಷದ ಮಗುಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಥವಾ ಉದಾಹರಣೆ ಕೊಡೋಕ್ಕಾಗುತ್ತೋ ಅವ್ರು ಯಾರು ಬೇಕಾದ್ರೂ ಎಕ್ಸ್ಪ್ಲೇಷನ್ ಕೊಡ್ಬೋದು. ನಿನಗೆ ಅದೇ ಇರಲ್ಲ ಅಂತ ಹೇಳಿದ್ರೆ ನೀನು ಜೀವನದಲ್ಲಿ ಹೇಗೆ ಬದುಕ್ತೀಯ ಅನ್ನೋದೇ ಒಂದು ಪ್ರಶ್ನೆ. ಸೊ ಆ ಚಪ್ಪಲಿ ತೋರಿಸ್ತಿರೋದು ತಪ್ಪು. ಅದು ಇಟ್ ಶೋಸ್ ಹಿಸ್ ಟೆಂಪರ್ಮೆಂಟ್, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್. ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಇಲ್ಲದೇ ಇರೋ ಪವರನ್ನು ಅವರೇ ತೋರಿಸಿ ಈ ಒಂದು ಚಪ್ಪಲಿಯನ್ನು ತೋರಿಸಿದ್ದಾರೆ. ದಟ್ಸ್ ಅದು ಭಾನುವಾರ ಅವ್ರಿಗಿದೆ ಕಜ್ಜಾಯ. ಸರ್, ಇಂದಿನ ಸೀಸನ್ಗಳನ್ನ ನೋಡಿದಾಗ ಸೀನಿಯರ್ ಕಂಟೆಸ್ಟೆಂಟ್ಗಳಂತ ಅಂದಾಗ ಎಲ್ಲರೂ ಸಿಕ್ಕಾಪಟ್ಟೆ ಅಷ್ಟೊಂದೇನೋ ಗೇಮಲ್ಲಿ ಇನ್ವಾಲ್ವ್ ಆಗ್ತಾ ಇರಲಿಲ್ಲ, ಮಾತುಕತೆ ಅಷ್ಟೊಂದು ಇರಲಿಲ್ಲ, ಜೋರು ಇರಲಿಲ್ಲ. ಆದರೆ ಈ ಬಾರಿಯ ಕಂಟೆಸ್ಟೆಂಟ್ಗಳನ್ನ ನೋಡಿದಾಗ ಸೀನಿಯರ್ಸೇ ಎಲ್ಲರಿಗಿಂತ ಮೇಲು, ಎಲ್ಲರಿಗಿಂತ ಜಾಸ್ತಿ ಮಾತಾಡ್ತಾರೆ ಅಂತ ಅನ್ನಿಸ್ತಿದೆ. ಯಾಕಂದರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಜಗದೀಶ್ ಅವರು ಮತ್ತು ಯಮುನಾ ಅವರು. ಏನನ್ಸುತ್ತೆ? ಯಮುನಾ ಅವರು ಸೀರಿಯಲ್ ಆ್ಯಕ್ಟರ್ಸು. ನಾನು ಅವ್ರನ್ನ ಆ್ಯಕ್ಟಿವ್ ಇದ್ದಾರೆ, ಮಾತು ಜೋರಾಗಿದೆ. ಬಟ್ ಎಲ್ಲದಕ್ಕೂ ನನ್ನದೊಂದು ಸಬ್ಜೆಕ್ಟ್ ಬೇಕು, ನಂದು ಓಟ್ ಬೇಕು. ಒಂದೊಂದು ಕಡೆ ನಿಮ್ಮ ಪಾರ್ಟಿಸಿಪೇಷನ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ಸೊ ಅವಾಗ ನೀವು ಅದನ್ನು ಡಕ್ ಮಾಡಿದ್ರೆ ಒಳ್ಳೆಯದು. ಎಲ್ಲದಕ್ಕೂ ನಾನು ಓಟ್ ಹಾಕ್ತೀನಿ ಅಂತ ಹೇಳಿದ್ರೆ ಅದು ಅರ್ಥ ಬೇರೆ ಬರುತ್ತೆ. ಸೊ ಎಲ್ಲಿ ಬೇಕೋ ಅಲ್ಲಿ ಮಾತಾಡಿದ್ರೆ ತೂಕ ಜಾಸ್ತಿ. ನೀವು ಎಲ್ಲದಕ್ಕೂ ಮಾತಾಡ್ತೀನಿ ಅಂದರೆ ಇಟ್ ಈಸ್ ನಾಟ್ ವರ್ತ್ ದಟ್. ನಾನು ಅದು ಯಮುನಾಗೆ ಕೊಡುವ ಸಲಹೆ, ಅದು ಅವ್ರ ಹತ್ರ ಹೋಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಯಮುನಾ ಶ್ರೀನಿಧಿ ಅವರು ಒಬ್ಬ ಆರೋಪಿ ನಟನ ಪರ ಮಾತಾಡಿದ್ದನ್ನು ನೋಡಿದಾಗ ಅವರ ವೈಯಕ್ತಿಕ ಯೋಚನೆ ಮತ್ತು ಅವರ ಯಾವುದನ್ನು ಬೆಂಬಲಿಸ್ತಾರೆ ಅನ್ನೋದು ನನಗೆ ಆಶ್ಚರ್ಯ ಆಯಿತು. ಒಂದು ಸ್ತ್ರೀಯಾಗಿ, ಒಂದು ಹೆಣ್ಣಾಗಿ, ಒಂದು ವಿಜಯಲಕ್ಷ್ಮಿನಂಥ ಅಬಲೆ ಅವರಿಗೆ 2011 ಅನ್ಯಾಯ, ಈಗ ರೇಣುಕಾ ಸ್ವಾಮಿ ಅವರ ಸಹನ ಆಗಾದ ಅನ್ಯಾಯವನ್ನು ಅವರು ಯಮುನಾ ಶ್ರೀನಿಧಿ ಅವರು ಏನು ಅದನ್ನು ಒಂದು ಸ್ವಲ್ಪನೂ ಅವರು ಮನುಷ್ಯತ್ವ ತಾಟ್ಲಿಲ್ವಾ? ಕೇವಲ ಆರೋಪಿ ಮಾತ್ರ ಅಂತ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಗಂಟೆಗಟ್ಟಲೆ ವಾದ ಮಾಡಿಕೊಂಡು, ಫೇಸ್ಬುಕ್ಕಲ್ಲಿ ವಾದ ಮಾಡಿಕೊಂಡು ಬರ್ಕೊಂಡು, ನಿಮಗೆ ಉದ್ದೇಶ ಕೇವಲ ಬಿಗ್ ಬಾಸಿನ ಫ್ಯಾನ್ಗೆ, ದರ್ಶನ್ ಫ್ಯಾನ್ಗಳು ಬಿಗ್ ಬಾಸ್ಗೆ ವೋಟ್ ಮಾಡಬೇಕು ಅಂತ ನೀವು ಮಾಡಿದ್ರಾ? ಅಥವಾ ನಿಮಗೇನಾದರೂ ದರ್ಶನ್ ಮುಂದೆ ಬಂದು ಯಾವುದಾದ್ರೂ ಫಿಲ್ಮ್ಗಳಲ್ಲಿ ತಾಯಿ ರೋಲು, ಅಕ್ಕನ ರೋಲು, ಆಂಟಿ ರೋಲ್ ಕೊಡ್ತಾರೆ ಅಂತ ಹೇಳಿ ನೀವು ಈ ಥರ ಮಾಡಿದ್ರಾ? ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಕೋರ್ಟಲ್ಲಿದೆ ಅಂಥೇಳಿ ಬ್ಯಾಲೆನ್ಸ್ಡಾಗಿ, ಡಿಗ್ನಿಫೈಡಾಗಿ ಮಾತಾಡ್ಬೋದಿತ್ತು. ಅವರು ಈ ಮೀಡಿಯಾದವರು ಅವರನ್ನು ಆರೋಪಿ ಮಾಡಿದ್ದಾರೆ, ಅವರು ನಿರಪರಾಧಿ, ಜಡ್ಜ್ಮೆಂಟ್ ಬರೋವರೆಗೂ ನಾನು ಅವ್ರನ್ನ ನಂಬ್ತೇನೆ, ಅಲ್ಲಿವರೆಗೂ ದರ್ಶನ್ ಈಸ್ ವೆರಿ ಗುಡ್, ನನಗೆ ಒಳ್ಳೇದು ಮಾಡಿದ್ದಾರೆ ಅನ್ನೋದನ್ನು ಲೌಡ್ ಸ್ಪೀಕರ್ ಹಾಕ್ಕೊಂಡು ಮಾಡಿದ್ರಲ್ಲ. ಯಮುನಾ ಶ್ರೀನಿಧಿ ಅವರ ಆ ನಡವಳಿಕೆಗೆ ನನ್ನ ಧಿಕ್ಕಾರ ಇದೆ. ನಾವು ಅನೇಕ ವಿಷಯಗಳನ್ನು ಹತ್ತಿರದಿಂದ ಅನುಭವಿಸಿ ತಿಳ್ಕೊಂಡು, ಒಂದೇ ಅಪಾರ್ಟ್ಮೆಂಟಲ್ಲಿದ್ದು, ಫಿಲ್ಮ್ ಇಂಡಸ್ಟ್ರಿಯಲ್ಲಿ 22 ವರ್ಷ ಡಿಸ್ಟ್ರಿಬ್ಯೂಷನಿಂದ ಹಿಡ್ಕೊಂಡು ಪ್ರೊಡಕ್ಷನ್ವರೆಗೂ ಎಲ್ಲವನ್ನು ಇದ್ದು ಆ ನಟನ ಬಗ್ಗೆ ತಿಳ್ಕೊಂಡು ನಾವೊಂದಿಷ್ಟು ಮಾತಾಡಿದ್ದಕ್ಕೆ ಆಗಿರೋ ಅನಾಹುತಗಳು ನೋಡಿದ್ದೀರಾ. ಕೇವಲ ಅಮೇರಿಕಾದಿಂದಲಿದ್ದು ಒಂದು 5 ವರ್ಷ ಇಂಡಿಯಾಗೆ ಬಂದು ಯಾವುದೋ ಒಂದು 2 TV ಸೀರಿಯಲ್ ಮಾಡಿಬಿಟ್ಟು ನೀವು ದರ್ಶನ್ ಸಮರ್ಥನೆಗೆ ಇಳಿದ್ರಲ್ಲ. ವಾಸ್ ಇಟ್ ಅ ಪ್ಲ್ಯಾಂಡ್ ಆ್ಯಕ್ಟಿವಿಟಿ? ಬಿಕಾಸ್ ನೀವು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ, ಒಂದು ಫ್ಯಾನ್ ಕ್ಲಬ್ಬನ್ನು
ಒಂದು ಫ್ಯಾನ್ ಬೇಸನ್ನು, ಒಂದು ಫ್ಯಾನ್ ಓಟ್ಸನ್ನು ನಿಮ್ಮ ಸ್ವಾರ್ಥಕ್ಕಾಗಿ ಈ ಥರ ಒಂದು ನಾಟಕ ಆಡಿದ್ರೆ ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾ